ಸಹೃದಯ ಅಜ್ಜ ಅಜ್ಜಿಯರಿಗೆ ನನ್ನ ನಮಸ್ಕಾರಗಳು. ಈ ಅಜ್ಜ ಅಜ್ಜಿಯರನ್ನು ಮೊಮ್ಮಕ್ಕಳ ಜೊತೆ ಬೆರೆಸೋದಕ್ಕೆ ಈ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥ ಈ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ನಾನು ಅಭಿನಂದನೆ ಸಲ್ಲಿಸ್ತಾ, ಈ ದಿವಸ ಈ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿ ಆಗಿದೆ. ಹೇಗೆಂದರೆ ಈ ಕಾಲದಲ್ಲಿ ಎಲ್ಲೋ ನ್ಯಾನ್ಯೋ ಕುಟುಂಬ, ಅಣು ಕುಟುಂಬಗಳಾಗೋಗಿದೆ. ಅಜ್ಜ ಅಜ್ಜಿ ಒಂದು ಕಡೆ, ಅಪ್ಪ ಅಮ್ಮ ಒಂದು ಕಡೆ, ಚಿಕ್ಕಪ್ಪ ಚಿಕ್ಕಮ್ಮ ಒಂದು ಕಡೆ, ಎಲ್ಲರೂ ಒಂದು ಕಡೆ ಬೆರೆಯೋದು ಅಪರೂಪ ಆಗೋಗಿದೆ. ಇಂಥ ದಿನಗಳಲ್ಲಿ ಈ ಥರ ಅಜ್ಜ ಅಜ್ಜಿನ ಮೊಮ್ಮಕ್ಕಳ ಜೊತೆ ಸೇರಿಸಿ ಇಲ್ಲೆಲ್ಲ ಒಂದು ಸಂತೋಷ ಕೂಟ ಏರ್ಪಡಿಸಿ ಅವುಗಳನ್ನು ಈ ದಿವಸವನ್ನು ಅರ್ಥಪೂರ್ಣವಾಗಿ ಈ ಮಕ್ಕಳ ದಿನಾಚರಣೆಯನ್ನು ಆಚರಿಸಿದ್ದೀರಿ. ನೀವೆಲ್ಲ ಇಲ್ಲಿ ಭಾಗವಹಿಸಿ ಮಕ್ಕಳ ಜೊತೆ ಮಕ್ಕಳಾಗಿ ಕುಣಿದು ಕುಂಪಿಸಿದ್ದು ಬಹಳ ಸಂತೋಷದ ವಿಚಾರ. ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸಿರ್ತಕ್ಕಂಥ ಈ ಶಾಲೆಯ ಶಿಕ್ಷಕರು, ಆಮೇಲೆ ಶಿಕ್ಷಕಿಯವರಿಗೆ ನನ್ನ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಈ ಥರ ಉತ್ತಮವಾದ ಕಾರ್ಯಕ್ರಮಗಳು ಹೀಗೆ ಮುಂದುವರಿಸ್ಕೊಂಡು ಹೋಗ್ತಾ ಇದೆ ಅಂತ ಹೇಳ್ತಾ ಈ ನನ್ನ ಪುಟ್ಟ ಭಾಷಣವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನಮಗೆ ಈ ಕಾರ್ಯಕ್ರಮ ಬಂದಿದ್ದಕ್ಕೆ ಮಕ್ಕಳ ದಿನಾಚರಣೆ ದಿನ ವಯಸ್ಸಾದ ತಂದೆ ತಾಯಿಗಳನ್ನ ಕರೆಸಿ, ಅಜ್ಜಿ ತಾತ ಅವ್ರನ್ನೆಲ್ಲ ಕರೆಸಿ ನಮಗೆಲ್ಲ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿಸಿದ್ದಕ್ಕೆ ತುಂಬ ಸಂತೋಷ ಆಯಿತು. ಹಲೋ, ಎಲ್ಲರಿಗೂ ನಮಸ್ತೆ. ಅಜ್ಜಿ ತಾತನ ದಿನಾಚರಣೆಯನ್ನು ತುಂಬ ಚೆನ್ನಾಗಿ ಆಚರಿಸಿದ್ದಾರೆ ಇವರು. ಯಾಕಂದರೆ ಈಗ ನನ್ನ ಮೊಮ್ಮಗಳೇ ಹೇಳ್ತಾಳೆ, ತಾತ ನೀನು ಬರಬೇಕು, ಡ್ಯಾನ್ಸ್ ಆಡಬೇಕು ಅಂತ. ಆದರೆ ಅವ್ರ ಅಪ್ಪ ಅಮ್ಮನ ಕೇಳೋದಿಲ್ಲ. ಅವ್ರ ಕೆಲಸಕ್ಕೆ ಹೋಗ್ಬಿಡ್ತಾರೆ, ಅವರು ತಾತನೇ ಬೇಕು. ರಾತ್ರಿ ಮಲಗೋವಾಗ ಅಷ್ಟೇ, ತಾತ ನಿನ್ನ ಹತ್ರ ಮಲ್ಕೊಳ್ತೀನಿ ಅಂತ ಇರ್ತಾರೆ. ಆ ಅಪ್ಪ ಅಮ್ಮ ಅಂತ ಇದು ಅಂದ್ಬಿಡ್ತಾರೆ. ಮೊಮ್ಮಗನು ಅದೇ ರೀತಿ ಬಂದು ತಾತ ನಾನು ಇಲ್ಲೇ ಬಚ್ಚಿಡ್ತೀನಿ, ನಾನು ಇಲ್ಲೇ ಮಲ್ಕೊಳ್ತೀನಿ ಅಂತ. ಅಷ್ಟೊಂದು ಅಕ್ಕರೆ ಇದೆ ಮೊಮ್ಮಕ್ಕಳಿಗೆ ತಾತ ಅಂದರೆ. ಇಲ್ಲಿ ಈ ಥರ ಪ್ರೋಗ್ರಾಮ್ ಮಾಡಿರೋದು ನನಗೆ ತುಂಬ ಸಂತೋಷ. ಮತ್ತು ಕೆಲವು ಸ್ಕೂಲಲ್ಲೂ ಮಾಡ್ತಾ ಇರ್ತಾರೆ. ಇದೇ ರೀತಿ ಇಲ್ಲಿ ಮುಂದುವರಿಲಿ ಅಂತ ನನ್ನ ಆಸೆ. ಆಚರಿಸ್ತಾ ಇದ್ದಾರೆ. ಒಂದು ಖುಷಿ ಆಗುತ್ತೆ ತಾತ ಅಜ್ಜಿ ಎಲ್ಲರೂ ಬಂದು ಇಲ್ಲಿ ಭಾಗವಹಿಸಿದ್ದಕ್ಕೆ. ಈ ಶಾಲೆಯಲ್ಲಿ ಎಲ್ಲ ಥರ ಕಾರ್ಯಕ್ರಮಗಳು ಮಾಡೋದ್ರಿಂದ ಎಲ್ಲರಿಗೂ ಒಂದು ಕುತೂಹಲ ಇದೆ. ತುಂಬ ಚೆನ್ನಾಗಿ ನಡೆಸ್ಕೊಡ್ತಾ ಇದೆ ಅಂತೇಳಿ ನಾನು 2 ಮಾತು ಮುಗಿಸ್ತೀನಿ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಭವ್ಯ ಸತೀಶ್ ಅವರು ಒಂದು ಚಿಕ್ಕ ಶಾಲೆ ಇಟ್ಕೊಂಡು ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ. ನಮ್ಮ ಮೊಮ್ಮಗಳು ಇಲ್ಲೇ ಹೋಗ್ತಾ ಇದ್ದಾಳೆ. ನಮಗೂ ತುಂಬ ಖುಷಿ ಇದೆ ಅಷ್ಟೇ.
ಅವರ ನಕ್ಷತ್ರ ಅವರಜ್ಜಿ ಮಾತಾಡ್ತಾರೆ ಕೊಡಿ. ಕವಿತಾ ಮ್ಯಾಮ್, ನಕ್ಷತ್ರ ಅವರಜ್ಜಿ.